ಚಂಡಮಾರುತ ಇತ್ತ ರಾಜ್ಯಕ್ಕೆ ಮುಂಗಾರು ಮಳೆ. ಮೌಂಟ್ ಎವರೆಸ್ಟ್ ನಲ್ಲಿ ಸಾಲುಗಟ್ಟಿರುವ ಪರ್ವತಾರೋಹಿಗಳ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ಟೀಕೆ ಮಾಡಿರುವ ನೆಟ್ಟಿಗರು ಎವರೆಸ್ಟ್ ನಲ್ಲೂ ಟ್ರಾಫಿಕ್ ಪೊಲೀಸ್ ನಿಯೋಜಿಸಬೇಕಾಗುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಎರಡನೇ ಪ್ರೀ ವೆಡ್ಡಿಂಗ್ ಸಂಭ್ರಮಕ್ಕೆ ಬಾಲಿವುಡ್ ಸೆಲೆಬ್ರಿಟಿಗಳಾದ ಆಲಿಯಾ, ರಣಬೀರ್, ಸಲ್ಮಾನ್ ಖಾನ್ ಇಟಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಮೇ 29ರ ಜೂನ್ 1ರವರೆಗೆ ಇಟಲಿ ಮತ್ತು ಫ್ರಾನ್ಸ್ ಮಧ್ಯೆ ಐಷಾರಾಮಿ ಹಡಗಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. 2024ರ IPL ಗೆದ್ದು ಬೀಗಿದ KKR ತಂಡ 20 ಕೋಟಿ ರೂಪಾಯಿ ಬಹುಮಾನ ಗೆದ್ದಿದೆ. ಫೈನಲ್ನಲ್ಲಿ ಸೋತು 2ನೇ ಸ್ಥಾನ ಪಡೆದ ಸನ್ ರೈಸರ್ಸ್ ಹೈದರಾಬಾದ್ 13 ಕೋಟಿ ರೂಪಾಯಿ ಪಡೆದಿದೆ. 3ನೇ ಸ್ಥಾನ ಪಡೆದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ 7 ಕೋಟಿ ರೂಪಾಯಿ ಸಿಕ್ಕಿದೆ. ಇನ್ನು 4ನೇ ಸ್ಥಾನ ಪಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 6.50 ಕೋಟಿ ಪಡೆದಿದೆ. ಈ ಬಾರಿ IPL ಪಂದ್ಯಗಳು ನಡೆದ 10 ಕ್ರೀಡಾಂಗಣಗಳ ಮೈದಾನ ಸಿಬ್ಬಂದಿ ಹಾಗೂ ಪಿಚ್ ಕ್ಯೂರೇಟರ್ಗಳಿಗೆ BCCI ತಲಾ 25 ಲಕ್ಷ ಬಹುಮಾನ ಘೋಷಿಸಿದೆ. ಈ ಕುರಿತು ಅಧ್ಯಕ್ಷ ಜೈಶಾ ಎಕ್ಸ್ ಖಾತೆ ಮೂಲಕ ಮಾಹಿತಿ ನೀಡಿದ್ದು, ಮೈದಾನ ಸಿಬ್ಬಂದಿಯನ್ನ ಅಸಾಧಾರಣ ಹೀರೋಗಳು ಎಂದಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ರೆಮಲ್ ಚಂಡಮಾರುತದ ಆರ್ಭಟ ತೀವ್ರವಾಗಿದ್ದು, ಪಶ್ಚಿಮ ಬಂಗಾಳದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಅಬ್ಬರಿಸಿದೆ. ಮಳೆ ಆರ್ಭಟಕ್ಕೆ ಈವರೆಗೆ 6 ಮಂದಿ ಬಲಿಯಾಗಿದ್ದಾರೆ. 29,500 ಮನೆಗಳು ಹಾನಿಗೊಳಗಾಗಿವೆ. ಕೋಲ್ಕತ್ತಾದ ಹಲವೆಡೆ ಗಾಳಿ ಮಳೆಯಿಂದಾಗಿ ಮರಗಳು ಧರೆಗುರುಳಿವೆ. ರಸ್ತೆಗಳು ಜಲಾವೃತವಾಗಿದೆ. ಸುಮಾರು 70,000 ಜನ ಮಳೆಯಿಂದ ತತ್ತರಿಸಿದ್ದು, ನಿರಾಶ್ರಿತ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ. 30 ದಿನಗಳ ಬಳಿಕ ಪ್ರಜ್ವಲ್ ಪ್ರತ್ಯಕ್ಷ. ಮೇ 31ಕ್ಕೆ ವಿಚಾರಣೆಗೆ ಹಾಜರಾಗೋದಾಗಿ ಸ್ಪಷ್ಟನೆ. ಎಲ್ಲಿದ್ದೀನಿ ಅಂತ ಮಾತ್ರ ಹೇಳದ ಸಂಸದ. ಪ್ರಜ್ವಲ್ ವಿಡಿಯೋ ಲೊಕೇಶನ್ ಬೆನ್ನತ್ತಿದೆ SIT. ಭಾರತಕ್ಕೆ ಬರ್ತಿದ್ದಂಗೆ ಬಂಧನಕ್ಕೆ ತಯಾರಿ. ಏರ್ಪೋರ್ಟ್ಗಳಲ್ಲಿ ಫುಲ್ ಅಲರ್ಟ್. ಪ್ರಜ್ವಲ್ ವಿಡಿಯೋ ರಿಲೀಸ್ ಬೆನ್ನಲ್ಲೇ ಅಲರ್ಟ್ ಆದರೆ ಬಣ್ಣ. ವಕೀಲರ ಜೊತೆ ಸಮಾಲೋಚನೆ, ಜಾಮೀನು ಪ್ರಕ್ರಿಯೆ ಬಗ್ಗೆ ಮಾತುಕತೆ. KR ನಗರ ಠಾಣೆಯ ಮಹಿಳೆ ಕಿಡ್ನಾಪ್ ಕೇಸ್. ಇಂದು ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಬಂಧನದ ಭೀತಿಯಲ್ಲಿ ರೇವಣ್ಣ ಪತ್ನಿ. ಬೆಂಗಳೂರು ಅಭಿವೃದ್ಧಿಗೆ ಸರ್ಕಾರದ ಕಡೆಗಣನೆ. ಇಂದು ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ. ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ಚಿಂತನೆ. MLC ಟಿಕೆಟ್ಗೆ ಹೆಚ್ಚಾದ ಆಕಾಂಕ್ಷಿಗಳು. ಹೈಕಮಾಂಡ್ ಅಂಗಳ ತಲುಪಲಿದೆ ಪರಿಷತ್ ಲಿಸ್ಟ್. ಇಂದು ದೆಹಲಿಗೆ CM DCM ಪ್ರಯಾಣ. ಫಲಿತಾಂಶಕ್ಕೂ ಮೊದಲೇ ಇಂಡಿಯಾ ಮೈತ್ರಿಕೂಟ ಚುರುಕು. ಜೂನ್ 1ರಂದು ಮಹತ್ವದ ಸಭೆ. ಮುಂದಿನ ರಣತಂತ್ರದ ಬಗ್ಗೆ ಚರ್ಚೆ. ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ. ತುರ್ತು ನಿರ್ಗಮನದಿಂದ ಹೊರಬಂದ ಪ್ರಯಾಣಿಕರು. ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ. ರೆಮಲ್ ಚಂಡಮಾರುತ ಆರ್ಭಟ. ಪಶ್ಚಿಮ ಬಂಗಾಳದಲ್ಲಿ 6 ಮಂದಿ ಸಾವು. ಅಪಾರ ಮೌಲ್ಯದ ಆಸ್ತಿ ಹಾನಿ. ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. 30 ದಿನ, ಬರೋಬ್ಬರಿ 30 ದಿನದ ನಂತರ ಪ್ರಜ್ವಲ್ ಪ್ರತ್ಯಕ್ಷ ಆಗಿದ್ದು, ನಿನ್ನೆ ವಿಡಿಯೋ ಬಿಟ್ಟಿದ್ದು. ಎಲ್ಲಿದ್ದೀನಿ, ಏನು, ಇದ್ರ ಬಗ್ಗೆ ಪ್ರಜ್ವಲ್ ಏನು ಹೇಳಲಿಲ್ಲ. ಆದ್ರೆ ನಾನು ಬರ್ತಾ ಇದ್ದೀನಿ ಅನ್ನೋದನ್ನ ಮಾತ್ರ ಹೇಳಿದ್ರು. ನಾನು ಬರ್ತಾ ಇದ್ದೀನಿ, ಬಂದು ನಾನು SIT ಎದುರುಗಡೆ ಹಾಜರಾಗ್ತೀನಿ. ಯಾಕಂದ್ರೆ ಏನೇನ್ ಚರ್ಚೆಗಳಾಗ್ತಾ ಇತ್ತು ಅದೆಲ್ಲವೂ ಕೂಡ ನಾವು ನೀವು ಗಮನಿಸಿದೀವಿ. ಸರಿಸುಮಾರು 3 ನಿಮಿಷದ ವಿಡಿಯೋ. ಅದರಲ್ಲಿ ಪ್ರಜ್ವಲ್ ಹಲವಾರು ಸಂಗತಿಗಳು ಹೇಳಿದ್ದಾರೆ. ಕ್ಷಮೆ ಕೇಳಿದ್ದಾರೆ. ಅವರ ತಾತನಿಗೆ, ಅವರ ತಂದೆ ತಾಯಿಗಳಿಗೆ, ಕುಮಾರಣ್ಣನಿಗೆ ಕ್ಷಮೆ ಕೇಳಿದ್ದಾರೆ. ಜೊತೆಗೆ ಪಾರ್ಟಿ ವರ್ಕರ್ಸ್ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಈ 31ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾನು SIT ಎದುರು ಹಾಜರಾಗ್ತೀನಿ. ತಾರೀಕು ಬೆಳಗ್ಗೆ 10 ಗಂಟೆಗೆ ನಾನು ಹಾಜರಾಗ್ತೀನಿ ಅಂತ ಎಲ್ಲಿದ್ರೂ ಕೂಡ ಅದ್ರ ಬಗ್ಗೆ ವಿವರಗಳು ಗೊತ್ತಾಗುತ್ತೆ. ಯಾಕಂದ್ರೆ ಈಗಾಗಲೇ 5 ಬಾರಿ ಟಿಕೆಟ್ ಬುಕ್ ಮಾಡಿ 5 ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿರೋದು. ಇಲ್ಲಿಗೆ ಬರ್ತಿದ್ದಂಗೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಪಕ್ಕ.